ಮನಸ್ಸಲ್ಲೊಂದು ಪ್ರಶ್ನೆ ಹುಟ್ಟು ಏನ್ ಮಾಡ್ಲಿ ಶಿವನೇ ಏನ್ ಮಾಡ್ಲಿ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಮನಸ್ಸಲ್ಲೊಂಚೂರ ಆಸೆ ಹುಟ್ಟು ಟಚ್ ಆಗ್ಲಿ ನಮ್ಮ ಅರಸೀಕೆರೆಯ ರಸಿಕ ನೃತ್ಯ ಪಟುಗಳು ನಕರ ಮಾಡಿ ಬಕ್ರಾದ ಶ್ರೀ 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 ಕೋಳಿ ಅಲ್ಲ ಕಾಳಿ ಋಷಿಕುಮಾರ್ಗಳು ಇಲ್ಲೇ ಅದಾರಲ್ರಿ ಪಾ. ಹಾಯ್ ಬಸ, ನಮಸ್ಕಾರ. ನಮಸ್ಕಾರ, ಶರಣಾರ್ಥಿ. ಇರ್ಲಿ ಇರ್ಲಿ. ಅಲ್ಲ ಕೋಳಿ ಸ್ವಾಮಿಗಳೇ, ಇದೇನ್ ನಿಮ್ಮ ಅವತಾರ ಅಂತೀನಿ. ಅವಾಗ ಅವಾಗ ಚೇಂಜು ಎಕ್ಸ್ಚೇಂಜು ಆಗ್ತಾನೆ ಇರ್ತೀರಲ್ಲ, ಏನಪ್ಪ ಇದು ನಿಂದು ಹೊಸ ಅವತಾರ? ಪಿಕ್ಚರ್ ಹೀರೋ ಆಗ್ಬಿಟ್ಟಿದ್ಯಾ? ಈಗ ಅದು ನನಗೆ ಆ ಫೋಟೋ ಅವ್ರು ತೋರಿಸಿದಾಗ, ಫೋಟೋ ತೆಗ್ದಾಗ ಓಕೆ, ನಾನು ನೋಡಕ್ಕೆ ಅರಸೀಕೆರೆ ಸುಂದ್ರ ಅಲ್ವಾ ನೀನು? ತೋರಿಸಿದಾಗ ನಾನು ಅನ್ಕೊಂಡಿದ್ದು ನಾನೇನಾ ಅಂತ ಅನ್ಕೊಂಡೆ. ಏನ್ ಮಾಡ್ತೀಯ ಆ ಎತ್ತಿ ಮಣ್ಣ? ಅಂದರೆ ಶ್ರಮ ಇದ್ದರೆ ಖಂಡಿತವಾಗ್ಲಿ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಯಿತು. ಬಿಡಪ್ಪ, ನೀನು ಭಾಳ ಶ್ರಮ ಪಟ್ಟು ಕೈಲಾಸದಲ್ಲೆಲ್ಲ ತಪಸ್ ಮಾಡಿ ಓಡಾಡ್ಕೊಂಡು ಬಂದಿದ್ದೀಯ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಅದು ಸರಿ, ಆಮೇಲೆ ಸುಮಾರು ಈ ಚಿತ್ರ ಒಪ್ಕೋಬೇಕಾಗಿದ್ದು 6 ತಿಂಗಳಿಂದ. ಅಲ್ಲಿಂದ ತಿಳ್ಕೊಂಬಂದೆ ಅವರು ಫೋನ್ ಮಾಡೋಕ್ಕೆ, ಈ ವಾರ ನಾವು ಇದು ಪೂಜೆ ಮಾಡಿಬೋದ ಅಂತ ಕೇಳೋರು ಡೈರೆಕ್ಟ್ರು. ಅವ್ರು ಕನ್ನಡ ಸ್ವಲ್ಪ ಹಂಗೆ. ಅಲ್ಲ ಸ್ವಾಮಿ, ಡೈರೆಕ್ಟ್ರ್ ಹಂಗೆ ಕೇಳಿದ ಮೇಲೆ ನೀವು ಈ ಡೀಲ್ನ ಹೆಂಗ್ ಕುದುರಿಸಿದ್ರಿ ಡೀಲ್ ಸ್ವಾಮಿಗಳೇ? ಸುಮ್ಮನೆ ಇದ್ಬಿಡ್ತೀರಾ, ನನಗೆ ಇದೊಂದು ತಿಂಗಳು ಬಿಟ್ಬಿಡಿ ನೋಡೋಣ ಮುಂದಕ್ಕೆ ಅಂತಿದ್ದೆ. ಓಹೋ, 1 ತಿಂಗಳು ಬೇರೆ ಡೀಲ್ ಇತ್ತು, ಅದನ್ನು ಮುಗಿಸಿ ಈ ಡೀಲ್ನ ತಗೊಳ್ತೀನಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ನಾನು ಬಂದು ಯಾವಾಗ ನಿಮ್ಮನ್ನು ನೋಡ್ಬೋದು ಅನ್ನೋರು. ಬಂದು ನಿಮ್ದನ್ನ ನೋಡಿದ್ರಾ? ಹೆಂಗಿತ್ತು? ಅದ್ಭುತ. ವಾ, ಏನಪ್ಪ ಅದ್ಭುತ ಅಂತದ್ದು ನಿಮ್ ತಾವಿರೋದು? ಒಸಿ ಸರಿ ಹೇಳಪ್ಪ, ಆಮೇಲೆ ಅಷ್ಟೇ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹಂಗಾಗಿ ಒಪ್ಕೊಂಡೆ, ಕತೆ ಚೆನ್ನಾಗಿತ್ತು ಅಂತ ಹೇಳಿ. ಹಂಗೆ ಹೇಳು ಮತ್ತೆ, ಯಾಕೆ ಎದುರ್ಕತೀಯ? ನಂಗೆ ಭಯ. ಭಯನಾ? ಇದೇನು ಹಿಂಗಂದ್ಬಿಟ್ರಿ? ನಿಮ್ಮಂತ ನಿಮಗೆ ಭಯನಾ? ಯಾಕಣೋ? ಈಗ ಹೀರೋ ಅಂತ ಒಪ್ಕೊಂಡು ಆ ಕಡೆ ಇವೆಲ್ಲ ಮಾಡ್ಬಿಡ್ಬೋದು. ಹೀರೋ ಒಪ್ಕೊಂಡ್ಬಿಟ್ರೆ ಬಿಟ್ಟಾರಲ್ಲ ಯಾರಾದರೂ, ಯಾವ ಸೀಮೆ ಹೀರೋ ಅಂತ. ಯಾವ ಸೀಮೆ ಅಂದ್ರ ಹೇಳ್ಬೇಕಿತ್ತು, ನಾನು ಅರಸೀಕೆರೆ ಪಿಗರು, ತೆಂಗಿನಕಾಯಿ ಸೀಮೆ ಅವನು ಅಂತ. ಸರಿನಪ್ಪ, ಶೂಟಿಂಗ್ದು ಏನಾದರೂ ಮರೆಯಲಾರದ ಕ್ಷಣ ಇದ್ರೆ ಯಾವ್ದಾದ್ರು ಹಂಗೆ ಹೋದ್ರು. ನಾನು ಮಾಡಿ ಮೇಲಿಂದ ಇಳಿದು ಬರ್ತಾ ಇದ್ದೀನಿ. ಶೋಭರಾಜ್ ದೂರದಿಂದ ನೋಡ್ಬಿಟ್ರೆ, ಅವಳು ಯಾವುದೋ ತೆಲುಗು ಪಿಕ್ಚರ್ ಆಕ್ಟ್ರನ್ನ ಕರೆಸ್ಬಿಟ್ಟವ್ರು ಇವತ್ತು ಅಂತ. ನಾನು ಅಲ್ಲಿಂದ ಅವರೆಲ್ಲ ನೋಡ್ತಾ ಇರೋದು ನೋಡಿದ್ರೆ ನಾನು ಮತ್ತೆ ಮೇಲ್ಕೋಗ್ಬಿಟ್ಟೆ. ಸಾಕಾಳಪ್ಪ, ಈ ನಿನ್ನ ಮೂತಿನ ಯಾರೂ ಕಂಡಿಡಿಲಿಲ್ವಾ? ಹೆಂಗ್ ನೋಡ್ತಿದ್ರು ಅವರೆಲ್ಲರೂ ನಿನ್ನ? ಏನು ಕೆಳಗಿಲ್ದೋಗಕ್ಕಾಗ್ತಿಲ್ಲಪ್ಪ, ಎಲ್ಲ ಒಂಥರ ಕೆಟ್ಟದಾಗಿ ನೋಡ್ತಿದ್ದಾರೆ. ಮುಂಡ ಮೋಚ್ತು ಇರು. ನಿನ್ನ ಕ್ಲೋಸ್ ಫ್ರೆಂಡು ಬ್ರಹ್ಮಾಂಡ ಗುರುಗಳಿಗೆ ಹೇಳಿ ಒಂದು ಹಳೇ ಪೊರಕೇಳಿ ನಿನಗೆ ಚೆನ್ನಾಗಿ ದೃಷ್ಟಿ ತೆಗೆಸ್ಬಿಡೋಣ. ಅವತ್ತು ನಿನ್ನ ಯಾರೋ ಒಂಥರ ನೋಡ್ತಾ ಇದ್ರು ಅಂದಲ್ಲ, ಯಾರವರು? ನಮ್ಮ ಹೋಮ್ ಮಿನಿಸ್ಟ್ರು. ವಾ, ಮಾಜಿ ಹೋಮ್ ಮಿನಿಸ್ಟ್ರು ಆರ್ ಅಶೋಕ್ ಅವರು ಅವತ್ತು ಊಟಕ್ಕೆ ಬಂದಿದ್ರು ಅಲ್ಲಿಗೆ. ಆಮೇಲೆ ಪ್ರೇಮಣ್ಣ ಸುಮ್ಮನೆ ಇರ್ಬೇಕೋ ಬೇಡವೋ, ಬನ್ನಿ ಊಟಕ್ಕೆ ಹೋಗೋಣ ಅಂತ ಕರ್ಕೊಂಡೋಗಿ ಅವ್ರ ಪಕ್ಕ ಕೊಂಡಿರ್ತಾ. ಅವರು ಹಿಂಗೆ ನೋಡೋದು, ಹಿಂಗೆ ಊಟಕ್ಕೆ ಯಾಕೆ ಅಂದ್ರೆ ಅಶೋಕಣ್ಣಂಗೆ ಯಾರೋ ಏನೋ ಮಾತಾಡ್ಸಿದ್ರೆ ಏನು ಅನ್ಕೊಳ್ತಾಳ ಅಮ್ಮ ಅಂತ ಅವ್ರಿಗೆ. ಓಹೋ, ಹೌದೌದು, ಒಳ್ಳೆ ಇಂಟರ್ನ್ಯಾಷನಲ್ ಫಿಗರ್ ತರ ಕಾಣಿಸ್ತಾ ಇದ್ದಲ್ಲ, ಅದಕ್ಕೆ ಒಂದಪ್ಪ ವಾರಗಳಿಂದ ನೋಡೋರೆ ಬಿಡು. ನಾನೀಗ ಮಾತಾಡ್ಬಿಟ್ರೆ ನಾನು ಗೊತ್ತಾಗ್ಬಿಡ್ತೀನಿ ಅಂತ, ನನ್ನ ಅಂದ್ರೆ ಸಾಕು ಗೊತ್ತಾಗ್ಬಿಡ್ತೀನಿ ಅಂತ ಭಾರಿ ಕಷ್ಟಪಟ್ಟೆ. ಆಮೇಲೆ ಅಶೋಕಣ್ಣ ಏನಂದ್ರು? ಆಮೇಲೆ ಅಶೋಕಣ್ಣ ನೋಡಿ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ. ಎಲ್ಲೋ ನೋಡಿದೀನಿ ಅಂದ್ರ ನಗು ತಡಿಯಕ್ಕಾಗಲಿಲ್ಲ ರಕ್ಷಿತಮ್ಮ, ನಾನು ಎಲ್ಲ ಜೋರಾಗಿ